ಹಾಯ್, ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಭಾಗ 11ರಲ್ಲಿ ಆರ್ಯ ಜೊತೆ ಆರಾಧ್ಯ ಮಡಿಲಲ್ಲಿ ಮಲಗಿದ್ದ ಆರ್ಯ ಏನೋ ನೆನಪಾಗಿ ತಟ್ಟನೆ ಎದ್ದು ಆರಾಧ್ಯ ಪಕ್ಕದಲ್ಲಿ ಕುಳಿತ. ನಿನ್ನ ಬಗ್ಗೆ ಏನು ಹೇಳಲೇ ಇಲ್ಲ ಕೇಳಿದನು. ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ತನ್ನ ಗಂಡ ತನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇದ್ದಾನೆ ಎಂದು ಮನ ಅರುಷದಿ ನಲಿದಾಡುತ್ತಿತ್ತು. ಸರಿ ಎಂದು ಅವಳು ತನ್ನ ಬಗ್ಗೆ ಹೇಳಲು ಮುಂದಾದಳು. ನಮ್ಮದು ಒಂದು ಚಿಕ್ಕ ಕುಟುಂಬ. ಅಪ್ಪ, ಅಮ್ಮ, ನಾನು ಮತ್ತು ನನ್ನ ತಂಗಿ. ನಮಗೆ ದೊಡ್ಡಮ್ಮ ಅಂದರೆ ಅಮ್ಮನ ಅಕ್ಕ, ಅವ್ರು ಬಿಟ್ಟರೆ ಹತ್ತಿರ ಸಂಬಂಧಿ ಅಂತ ಯಾರೂ ಇಲ್ಲ. ಏನು ಗೊತ್ತಾ ನಿಮಗೆ, ನಾನು ಮತ್ತು ನನ್ನ ತಂಗಿ ಅನುಷಾ ಚಿಕ್ಕಂದಿನಲ್ಲಿ ತುಂಬ ಜಗಳ ಆಡ್ತಾಯಿದ್ದು. ಅಕ್ಕ ತಂಗಿ ಇರೋ ಮನೆಯಲ್ಲಿ ಹೀಗೆ ಅನಿಸುತ್ತೆ, ಪ್ರತಿಯೊಂದು ವಿಷಯಕ್ಕೂ ಜಗಳ. ಅಮ್ಮ ಅವಳು ನನ್ನ ಬಟ್ಟೆ ತೊಗೊಂಡಿದ್ದಾಳೆ, ಅಮ್ಮ ಅವಳು ನನ್ನ ಥಿಂಗ್ಸ್ನ ಯೂಸ್ ಮಾಡ್ತಾ ಇದ್ದಾಳೆ, ಅಮ್ಮ 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 ಎಂದು ಅಮ್ಮನ ಇಬ್ಬರು ಗೋಳು ಇಟ್ಕೊಳ್ತಾ ಇದ್ದು. ಒಂದು ಸಲ ಏನಾಯಿತು ಗೊತ್ತಾ, ನನ್ನ ಮಾತು ಅನುಷಾ ಕೇಳ್ತಾ ಇಲ್ಲ ಅಂತ ರೋಲರಲ್ಲಿ ಹೊಡೆದು ಅವಳ ಹಣೆ ಹೋಲ್ ಮಾಡಿದ್ದೆ. 4 ಸ್ಟಿಚ್ ಹಾಕಿದ್ರು ಗೊತ್ತಾ ಎಂದವಳ ಮಾತಿಗೆ ಆರ್ಯ ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡ. ಅದನ್ನು ಗಮನಿಸಿದ ಆರಾಧ್ಯ, ಹಲೋ ಗಂಡ, ಅದು ಚಿಕ್ಕ ವಯಸ್ಸಲ್ಲಿ, ಇವಾಗಲ್ಲ, ಟೆನ್ಷನ್ ತಗೋಬೇಡಿ, ನಾನು ನಿಮ್ಮನ್ನ ತಲೆ ಬುರುಡೆ ಬಿಚ್ಚಲ್ಲ ಬಿಡಿ ಎಂದವಳ ಮಾತಿಗೆ ನಿಟ್ಟುಸಿರು ಬಿಟ್ಟ. ಆದರೆ ದೊಡ್ಡವರಾದ ಮೇಲೆ ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸಕ್ಕೆ ಸೇರಬೇಕು ಅನ್ನೋದು ಅಷ್ಟೇ ತಲೆಯಲ್ಲಿತ್ತು. ನಮ್ಮ ಮನೇಲಿ ನಿಮ್ಮಮ್ಮ ಅಂದರೆ ನಮ್ಮತ್ತೆ ಜನನಿ ಅವ್ರನ್ನ ಅಪ್ಪ ದಿನಕ್ಕೊಮ್ಮೆ ಆದರೂ ನೆನೆಸ್ಕೊಳ್ತಾ ಇದ್ರು. ನೀನು ಅವ್ರ ಥರ ಬಿಸ್ನೆಸ್ ವುಮೆನ್ ಆಗಬೇಕು ಅಂತ ಹೇಳ್ತಾನೆ ಬೆಳೆಸಿದ್ರು. ಹಾಗಾಗಿ ನಾನು MBA ಮಾಡಿಕೊಂಡೆ. ಅನು MBBS ಮಾಡ್ತಾ ಇದ್ದಾಳೆ. ಯಪ್ಪ, ಎಷ್ಟು ಮಾತಾಡ್ತಾಳೆ, ನಾನ್ ಸ್ಟಾಪ್ ಗಾಡಿಯೋಳು. ಬೇಡದೇ ಇರೋ ವಿಷಯನೇ ಮಾತಾಡ್ತಾ ಇದ್ದಾಳೆ. ಹೇಳೋ ವಿಚಾರ ಬಿಟ್ಟು ಅಜ್ಜಿ ಮಾಡಿರೋ ವಿಲ್ ಬಗ್ಗೆ ಮಾತಾಡ್ತಾ ಇಲ್ವಲ್ಲ, ನಾನೇ ಕೇಳಲ್ಲ. ಕೇಳಿದರೆ ನಿಜ ಹೇಳ್ತಾಳಾ ಇಲ್ಲ ಸುಳ್ಳು ಹೇಳಿದ್ರೆ? ಇವಳನ್ನ ಇಷ್ಟು ದಿನ ನೋಡಿದೆ, ಇವಳ ಕಣ್ಣಲ್ಲಿ ತೋರೋ ಕಾಳಜಿಯಲ್ಲಿ ಯಾವುದೇ ಮೋಸ ಕಪಟ ಕಾಣಲಿಲ್ಲ. ಮನದಲ್ಲೇ ಅಂದುಕೊಳ್ಳುತ್ತಾ ಕೇಳಿ ಬಿಡೋಣ ಎಂದು. ಮತ್ತು ಅಜ್ಜಿ ಬಗ್ಗೆ ಏನು ಹೇಳಲೇ ಇಲ್ಲ. ನೀನು ಅಜ್ಜಿ ಮತ್ತು ನಿಮ್ಮ ಪರಿಚಯ ಹೇಗಾಯಿತು? ಅದು ನಾನು ಫೈನಲ್ ಇಯರಲ್ಲಿ ಇರಬೇಕಾದ್ರೆ ಒಂದು ಫಂಕ್ಷನ್ಗೆ ಅಜ್ಜಿ ಗೆಸ್ಟಾಗಿ ಬಂದಿದ್ದರು ಅಂತ ಮಾತು ಶುರು ಮಾಡಿದವಳು ನಡೆದ ವಿಚಾರವೆಲ್ಲವನ್ನು ಆರ್ಯಾಗೆ ತಿಳಿಸಿದಳು. ಏನು, ನೀನು ನಾನು ನೋಡದೆ ಹೇಗೆ ಮದುವೆಗೆ ಒಪ್ಕೊಂಡೆ? ಎಲ್ಲ ಹುಡುಗಿರಿಗೂ ಅವಳು ಮದುವೆ ಆಗೋ ಗಂಡನ ಬಗ್ಗೆ 100 ಕನಸು ಕಾಣ್ತಾ ಇರ್ತಾರೆ. ಅದರಲ್ಲೂ 3 ವರ್ಷ ಆದಮೇಲೆ ಮದುವೆ ಅಂತ ಕೂಡ ಹೇಳಿದ ಮೇಲೂ ಹೇಗೆ ಒಪ್ಕೊಂಡೆ? ಆರ್ಯ ಅಚ್ಚರಿಯಿಂದ ಕೇಳಿದ. ನೀವು ಹೇಳಿದ ಹಾಗೆ ಅಜ್ಜಿ ಮೊದಲು ಬಂದು ಈ ವಿಚಾರ ತಿಳಿಸಿದಾಗ ನಮಗೆ ಆಶ್ಚರ್ಯ ಆಯಿತು. ನಮ್ಮ ಮನೇಲೂ ನನಗೆ ಮದುವೆ ಮಾಡೋ ಯಾವ ಆಲೋಚನೆ ಇರಲಿಲ್ಲ. ನನ್ನ ಗುರಿ ಒಂದೇ ಆಗಿತ್ತು, ನನ್ನ ಎಜುಕೇಷನ್ ಮುಗಿಸಿ ಒಂದೊಳ್ಳೆ ಜಾಬ್ಗೆ ಸೇರಬೇಕು, ಅಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತ. ಹಾಗಾಗಿ ಅಜ್ಜಿಗೆ ಇನ್ನು 3 ವರ್ಷ ಮದುವೆ ಆಗೋದಿಲ್ಲ ಅಂತ ಹೇಳಿದ್ದೆ. ಅವರು ಅದಕ್ಕೆ ಸರಿ ಅಂತ ಕೂಡ ಹೇಳಿದರು. ಇನ್ನು 3 ವರ್ಷ ಇದೆಯಲ್ಲ ಎಂದುಕೊಂಡೆ. ಆದರೆ ಅವರು ಮರುದಿನವೇ ಪುರೋಹಿತರನ್ನು ಕರೆಸಿ ಮದುವೆಗೆ ಡೇಟ್ ಫಿಕ್ಸ್ ಮಾಡಿದರು. ಮೊದಲು ಅಪ್ಪ ಕೂಡ ಒಪ್ಪಿರಲಿಲ್ಲ. ನಿಮ್ಮ ಅಂತಸ್ತಿಗೆ ನಾವು ಸರಿ ಹೋಗಲ್ಲ ಅಂತ ಕೂಡ ಹೇಳಿದರು. ಅವರನ್ನು ಕೂಡ ಅಜ್ಜಿನೇ ಒಪ್ಪಿಸಿದ್ದು. ಅಂತಸ್ತಿಗಿಂತ ಒಳ್ಳೆ ಗುಣ ಇರುವ ಹುಡುಗಿ ನನ್ನ ಮೊಮ್ಮಗನಿಗೆ ಹೆಂಡತಿಯಾಗಿ ಬರಬೇಕು, ಆ ಗುಣನ ನಿನ್ನ ಮಗಳಲ್ಲಿ ನೋಡಿದ್ದೇನೆ ಅಂತ. ಆಮೇಲೆ ಅಜ್ಜಿ ಡೈಲಿ ಫೋನ್ ಮಾಡೋರು, ನಿಮ್ಮ ಬಗ್ಗೆ ಹೇಳ್ತಾಯಿದ್ರು. ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಮೊಳಕೆ ಚಿಗುರೋ ಹಾಗೆ ಮಾಡಿದ್ರು. ಅಜ್ಜಿ ಹೋದ್ಮೇಲೆ ಈ ಮದುವೆ ನಡೆಯುತ್ತೋ ಇಲ್ವೋ ಗೊತ್ತಿರಲಿಲ್ಲ ಎಂದವಳ ಮಾತಿಗೆ, ನಿನಗೆ ಈ 3 ವರ್ಷದಲ್ಲಿ ಬೇರೆ ಯಾವ ಹುಡುಗನ ಮೇಲೆ ಪ್ರೀತಿ ಆಗಲಿಲ್ವಾ? ಆರ್ಯ ಕೇಳಿದ. ನನ್ನ ಮನಸ್ಸಲ್ಲಿ ನನ್ನ ಮೊದಲನೇ ಪ್ರೀತಿ ಅಂದರೆ ನೀವು ಇರಬೇಕಾದ್ರೆ ಬೇರೆ ಯಾರ ಮೇಲೆ ಯಾಕೆ ಪ್ರೀತಿ ಆಗುತ್ತೆ? ಅವಳ ಆ ಮಾತಿಗೆ ಅವನ ಹೃದಯ ಹರ್ಷಿಸುತ್ತಿತ್ತು. ನನ್ನನ್ನು ಪ್ರೀತಿ ಮಾಡಿದವರಿದ್ದಾರೆ ಎಂಬ ಸಂತೋಷ ಅವನ ಕಣ್ಣುಗಳಲ್ಲಿ ಕಾಣುತ್ತಿತ್ತು. ಆದರೂ ಮತ್ತೆ ಕೇಳಿದ, ನೀನು ಯಾರನ್ನು ಪ್ರೀತಿಸಿಲ್ಲ, ಆದರೆ ನಿನ್ನನ್ನು ಯಾರು ಪ್ರೀತಿಸಿಲ್ವಾ? ಇಲ್ಲ ಮನೆಯವರು ಯಾವ ಹುಡುಗನ್ನು ತೋರಿಸಿಲ್ವಾ? ನನಗೆ ನನ್ನ ಗೋಲ್ ಅಷ್ಟೇ ಮುಖ್ಯವಾಗಿತ್ತು. ಹಾಗಾಗಿ ನಾನು ನನ್ನ ಹಿಂದೆ ಏನಾಗ್ತಾ ಇದೆ ಅಂತ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಮತ್ತು ಮನಸ್ಸಲ್ಲಿ ನೀವು ಕೂಡ ಇದ್ರಲ್ಲ. ಅಪ್ಪ ಅಮ್ಮ ಕೂಡ ಯಾವತ್ತೂ ನನಗೆ ಬೇರೆ ಮದುವೆ ಬಗ್ಗೆ ಒತ್ತಾಯ ಮಾಡಿರಲಿಲ್ಲ.
ಜಾನಕಜ್ಜಿಯ ಮಾತಿನ ಮೇಲೆ ಅಷ್ಟು ನಂಬಿಕೆ. 3 ವರ್ಷ ಕಾಯೋಣ, ಮುಂದೆ ನಿಮ್ಮ ಮನೆಯಿಂದ ಯಾವುದೇ ವಿಷಯ ತಿಳಿದೇ ಇದ್ದರೆ ಬೇರೆಯವರನ್ನ ನೋಡೋಣ ಅಂತಿದ್ರು ಅಷ್ಟೆ. ಅಷ್ಟರಲ್ಲಿ ಎಂದವಳಿಗೆ ಏನು ನೆನಪಾಗಿ ಮತ್ತೆ ಮಾತು ಶುರು ಮಾಡಿದಳು. ಆದರೆ ತೇಜಸ್ವಿನಿ ಅಕ್ಕ ಬರುವ 1 ವಾರದ ಮೊದಲು ಅವರು ಯಾರು ಅಂತ ಮಾತ್ರ ನಮಗೆ ಗೊತ್ತಿಲ್ಲ. ಮನೆಗೆ ಬಂದು ಹೆಣ್ಣು ಕೇಳಿಕೊಂಡು ಬಂದಿದ್ದರು. ಅಪ್ಪ ಅಜ್ಜಿಯ ಮೇಲೆ ಇರುವ ಅಪಾರ ಗೌರವದಿಂದ ಆ ಹುಡುಗನ್ನ ಒಪ್ಪಲಿಲ್ಲ. ಅದಾದಮೇಲೆ 1-2-3 ಸರಿ ನನ್ನ ಆಫೀಸ್ ಹತ್ರ ಕೂಡ ಬಂದಿದ್ದ. ಹಾಗಿದ್ರೆ ನೀನು ಒಪ್ಕೊಂಡಿದ್ದ? ಆ ಹುಡುಗ ನಿನಗೆ ಇಷ್ಟ ಆಗಿದ್ನಾ? ನಾವು ಆ ಸಮಯದಲ್ಲಿ ಬಂದು ಮದುವೆ ನಿಂತೋಯ್ತಾ ಕೇಳಿದ. ಆರಾಧ್ಯಗೆ ಅವನ ಜಲಸ್ ನೋಡಿ ಖುಷಿಯಾಗುತ್ತಿತ್ತು. ತನ್ನ ಗಂಡ ಮೊದಲ ಬಾರಿಗೆ ತನ್ನ ಬಗ್ಗೆ ಜಲಸ್ ತೋರಿಸ್ತಾ ಇರೋದು ನೋಡಿ ಅವಳ ಹೃದಯ ಸಂತೋಷದಿಂದ ನಲಿಯುತ್ತಿತ್ತು. ಇಲ್ಲ ಗಂಡ, ನಾನು ಅವನ್ನ ಒಪ್ಕೊಳ್ತಾ ಇರಲಿಲ್ಲ. ಯಾಕಂದರೆ ಒಳ್ಳೆ ಹುಡುಗ ಮನೆಯಲ್ಲಿ ಬೇಡ ಅಂತ ಹೇಳಿದಾಗ ಸುಮ್ಮನೆ ಆಗುತ್ತಿದ್ದ. ಆದರೆ ಅವನು ಆಫೀಸ್ ಹತ್ರ ಬರೋದು, ಬಸ್ ಸ್ಟಾಪ್ ಹತ್ರ ಬರೋದು, ನನ್ನ ಮದುವೆ ಆಗುವಂಥ ಹಿಂದೆ ಬರೋದು ನನಗೆ ಇಷ್ಟ ಆಗಲಿಲ್ಲ. ಅದು ಒಳ್ಳೆ ಹುಡುಗರ ಲಕ್ಷಣ ಅಲ್ಲ. ಹಾಗಾಗಿ ಒಂದಿನ ಕಪಾಲಕ್ಕೆ ಒಂದು ಬಿಟ್ಟೆ ನೋಡಿ ಮತ್ತೆ ಅವನನ್ನು ನಾನು ನೋಡಲೇ ಇಲ್ಲ ಎಂದೇಳಿದಳು. ಅವಳ ಮಾತು ಕೇಳಿ ಆರ್ಯಾಗೆ ಖುಷಿಯಾಯಿತು. ನನಗೋಸ್ಕರ 3 ವರ್ಷದಿಂದ ಕಾಯ್ತಾ ಇದ್ದಾಳೆ ಮತ್ತು ವಿಚಾರ ಕೂಡ ಏನೂ ಗೊತ್ತಿಲ್ಲ. ನನಗೆ ಮೋಸ ಮಾಡಿ ಹೋದ ಅವಳ ಬಗ್ಗೆ ಯೋಚನೆ ಮಾಡಿ ನಾನು ನನ್ನ ಜೀವನನ ಹಾಳು ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇವಳು ನನ್ನ ಮುಖನೇ ನೋಡದೆ ನನಗೋಸ್ಕರ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ಕಾಯ್ತಾ ಇದ್ದಾಳೆ. ಜೀವ ಹೇಳಿದ ಹಾಗೆ ಇವಳಿಗೂ ಆ ಮೋಸಗಾತಿ ಮೈಥಿಲಿಗೂ ತುಂಬ ವ್ಯತ್ಯಾಸವಿದೆ. ಇವಳು ನಿಜವಾಗ್ಲೂ ಅಪರಂಜಿ. ಜೀವ, ಥ್ಯಾಂಕ್ ಯು ಸೋ ಮಚ್ ಕಣೋ. ನಾನಿವತ್ತು ಮಾತಾಡಲಿಲ್ಲ ಅಂದಿದ್ರೆ ನಾನು ನನ್ನ ಪ್ರೀತಿ ಮಾಡೋ ಹುಡುಗಿನ ತಪ್ಪಾಗಿ ತಿಳ್ಕೊಂಡು ಲೈಫ್ ಲಾಂಗ್ ದೂರ ಮಾಡ್ಕೊಬಿಡ್ತಿದ್ದೆ ಎಂದು ಮನಸ್ಸಲ್ಲೇ ಹೇಳಿಕೊಳ್ಳುತ್ತಿದ್ದವನನ್ನು, ಹಲೋ ಗಂಡ, ಇಲ್ಲೇ ಇದ್ದೀರಾ ಇಲ್ಲ ಏನು ಎಂದವಳ ದನಿಗೆ, ಸರಿ ಆರಾಧ್ಯ, ತುಂಬ ತಡವಾಗಿದೆ, ನಡೆ ಮನೆಗೆ ಹೋಗೋಣ ಎಂದು ಮೇಲೆ ಎತ್ತನು. ಆರಾಧ್ಯ ಅವನಿಗೆ ನಡೆಯಲು ಸಹಾಯ ಮಾಡಿ ರೂಮ್ಗೆ ಬಂದಳು. ಅವನನ್ನು ಬೆಡ್ ಮೇಲೆ ಮಲಗಿಸಿ ಅಲ್ಲೇ ಇದ್ದ ಸೋಫಾ ಮೇಲೆ ಮಲಗಲು ಬಂದವಳನ್ನು, ಆರಾಧ್ಯ ಬಾ, ಇಲ್ಲೇ ಬೆಡ್ ಮೇಲೆ ಮಲಗು ಎಂದ. ಅವನ ಮಾತಿಗೆ ಹುಬ್ಬೇರಿಸಿ, ಏನು ಬೆಡ್ ಮೇಲ ಕೇಳಿದಳು. ನಿನ್ನೆ ಅಷ್ಟೇ ನನಗಿಂತ ನಿಮ್ಮ ಮೇಲೆ ನಂಬಿಕೆ ಇದೆ ಎಂದೆ, ಏಕೆ ಇವತ್ತು ಆ ನಂಬಿಕೆ ಇಲ್ವಾ ಆರ್ಯ ಕೇಳಿದ. ಅದು ಆಗಲ್ಲ, ಮತ್ತೆ ಇನ್ನೇಗೆ? ಸುಮ್ಮನೆ ಬಂದು ಮಲ್ಕೊಳ್ಳಿ, ಬೆಡ್ ತುಂಬ ದೊಡ್ಡದಿದೆ, ಯಾಕಲ್ಲಿ ಅಷ್ಟು ಕಷ್ಟಪಡ್ತೀರಾ ಎಂದೇಳಿದವನಿಗೆ ಸರಿ ಎಂದು ಬೆಡ್ನ ಇನ್ನೊಂದು ತುದಿಯಲ್ಲಿ ಮಲಗಿದಳು. ಮಲಗಿದ ಸ್ವಲ್ಪ ಹೊತ್ತಿನ ಬಳಿಕ ತಡವಾಗಿದ್ದರಿಂದ ಆರ್ಯ ಬೇಗನೆ ನಿದ್ರೆಗೆ ಜಾರಿದನು. ಆರ್ಯನ ಪಕ್ಕ ಮಲಗಿದ್ದ ಆರಾಧ್ಯಕ್ಕೆ ನಿದ್ರೆ ಹತ್ತಿರ ಕೂಡ ಸುಳಿತಿರಲಿಲ್ಲ. ಆರ್ಯ ಉಸಿರಾಟದಿಂದ ಅವನು ಪೂರ್ತಿ ನಿದ್ರೆಗೆ ಜಾರಿರುವುದು ಅರಿವಾಗಿ ನಿಧಾನವಾಗಿ ಅವನ ಕಡೆಗೆ ಮುಖ ತಿರುಗಿಸಿ ಮಲಗಿದಳು. ಆ ಕತ್ತಲೆಯಲ್ಲೂ ಕೂಡ ಚಂದಿರನ ಬೆಳಕು ರೂಮಿನ ತುಂಬ ಹರಡಿತ್ತು. ಆ ಬೆಳಕಲ್ಲಿ ಅವನ ಮುಖ ಸ್ಪಷ್ಟವಾಗಿ ಅವಳಿಗೆ ಕಾಣುತ್ತಿತ್ತು. ಅವನು ಕೈಯನ್ನು ತಲೆಯ ಕೆಳಗೆ ಕೊಟ್ಟು ಮಗುವಿನಂತೆ ಮಲಗಿದ್ದ. ಈ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ನೋವು ಅನುಭವಿಸಿದ್ದೀರಾ? ಇನ್ನು ನಾನು ನಿಮ್ಮ ಲೈಫಲ್ಲಿ ಎಷ್ಟು ಆಗುತ್ತೋ ಅಷ್ಟು ಖುಷಿಯಿಂದ ಇಡಲು ಪ್ರಯತ್ನ ಮಾಡುತ್ತೇನೆ. ಆದರೆ ಇವ್ರ ಹಳೆ ಪ್ರೀತಿ ವಿಚಾರ ಗೊತ್ತೇ ಆಗಲಿಲ್ಲ. ನೋಡೋಣ, ನಾಳೆ ಆದರೂ ಕೇಳೋಣ ಎಂದು ಅವನ ಕೈ ಹಿಡಿದು ಅವಳು ಮಲಗಿದಳು. ನಿದ್ದೆಯಲ್ಲಿ ಆರಾಧ್ಯ ಹೊಟ್ಟೆಯ ಮೇಲೆ ಕೈ ಹಾಕಿ ಮಲಗಿದ್ದವನಿಗೆ ಕೈಗೆ ಏನೋ ಮೆತ್ತಗೆ ಸಿಗುತ್ತಿದೆ ಎಂದು ತಕ್ಷಣ ಕಣ್ಣು ತೆರೆದವನಿಗೆ ತಾನು ಆರಾಧ್ಯ ಹೊಟ್ಟೆಯ ಮೇಲೆ ಕೈ ಮತ್ತು ಕಾಲು ಹಾಕಿ ಮಲಗಿರುವುದು ಕಂಡು ಅವನ ಹೃದಯ ಬಡಿತ ಒಂದು ಕ್ಷಣ ಹೆಚ್ಚಾಗಿತ್ತು. ತಕ್ಷಣವೇ ಎಚ್ಚೆತ್ತುಕೊಂಡ ಆರ್ಯನ ನಿದ್ದೆ ಹಾರಿ ಹೋಗಿತ್ತು. ತಕ್ಷಣ ಅವಳಿಂದ ದೂರ ಸರಿದು ಮೇಲೆದ್ದು ಕುಳಿತ. ಅವಳ ಕಡೆ ನೋಡಲು ಅವಳಿಗೆ ಎಚ್ಚರವಿರಲಿಲ್ಲ. ಸದ್ಯ ಎಚ್ಚರವಿಲ್ಲ ಎಂದು ನಿಟ್ಟುಸಿರು ಬಿಟ್ಟು, ಅವಳಿಗೇನಾದರೂ ಎಚ್ಚರ ಆಗಿದ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾ ಇದ್ಲು. ನಿನ್ನೆ ಇಲ್ಲಿ ಬಂದು ಮಲಗು ಅಂತ ಹೇಳಿ ಇವಾಗ ಕೈ ಹಾಕಿ ಛೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ, ಇವತ್ತಾದರೂ ಆಫೀಸ್ಗೆ ಹೋಗಬೇಕು ಎಂದು ಜೀವಾಗೆ ಕಾಲ್ ಮಾಡಿ ಬಟ್ಟೆ ಹಿಡಿದು ರೆಡಿಯಾಗಲು ಬಾತ್ರೂಮ್ಗೆ ಹೊರಟ.
ಸೂರ್ಯರಶ್ಮಿ ಕಣ್ಣಿಗೆ ಬಿದ್ದಾಗ ನಿಧಾನವಾಗಿ ಕಣ್ಣು ತೆರೆದು ನೋಡಿದಳು. ಬಾತ್ರೂಮ್ನಲ್ಲಿ ನೀರಿನ ಶಬ್ದ ಕೇಳಿ ಬರುತ್ತಿತ್ತು. ಆರ್ಯ ಆಗಲೇ ಸ್ನಾನ ಮಾಡುತ್ತಿದ್ದಾರೆ. ಇಂದು ಆಗಲೇ ತಡವಾಗಿದೆ ಎಂದುಕೊಳ್ಳುತ್ತಾ ಗಾಬರಿಯಿಂದ ಎದ್ದು ತನ್ನ ರೂಮ್ಗೆ ಹೋಗಲು ಹೊರಟವಳಿಗೆ ಆರ್ಯ ಬಂದಿದ್ದು ಅರಿವಾಗದೆ ಆರ್ಯಗೆ ಡಿಕ್ಕಿ ಹೊಡೆದು ಇನ್ನೇನು ಕೆಳಗೆ ಬೀಳಲು ಹೋದವಳ ನಡುವನ್ನು ಬಳಸಿ ಅವಳನ್ನು ಬೀಳದಿರುವಂತೆ ಹಿಡಿದುಕೊಂಡನು. ಇನ್ನೇನು ಕೆಳಗೆ ಬಿದ್ದೆ ಎಂದು ಕಣ್ಣು ಮುಚ್ಚಿ ನಿಂತವಳಿಗೆ ತಾನು ಕೆಳಗೆ ಬೀಳದೇ ಇದ್ದಿದ್ದು ಕಂಡು ಕಣ್ಣು ತೆರೆದವಳಿಗೆ ತನ್ನನ್ನು ಅವನ ಬಾಹುಗಳಿಂದ ಬೀಳದಂತೆ ಬಂಧಿಸಿ ಹಿಡಿದು ತನ್ನನ್ನೇ ನೋಡುತ್ತಿದ್ದ ಆರ್ಯನನ್ನು ಕಂಡು ಒಂದು ಕ್ಷಣ ಅವನ ನೋಟಕ್ಕೆ ನಾಚಿಕೆಗೊಂಡಳು. ಹಾಗೆ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಮೈ ಮರೆತು ನಿಂತಿದ್ದರು. ಆರ್ಯ ಮೊಬೈಲ್ ರಿಂಗ್ ಆದಾಗ ಇಬ್ಬರು ಎಚ್ಚೆತ್ತು ದೂರ ಸರಿದರು. ನಾಚಿಕೆಯಿಂದ ಆರ್ಯ ಮೊಗ ನೋಡದೆ ತನ್ನ ರೂಮ್ಗೆ ಓಡಿದಳು. ಆರ್ಯ ಪೂರ ಬ್ಲಾಂಕ್ ಆಗಿದ್ದ. ಮೊಬೈಲ್ ಕರೆ ರಿಸೀವ್ ಮಾಡಿ ಹಲೋ ಎಂದ. ಆರ್ಯ, ಏನು ಮಾಡ್ತಾ ಇದ್ದೆ? ಜೀವ ಕೇಳಿದಾಗ ಗೊತ್ತಿಲ್ಲ ಎಂದವ ಒಮ್ಮೆ ಕಣ್ಮುಚ್ಚಿ ಅವಳ ಸ್ಪರ್ಶಕ್ಕೆ ಮೈಯೆಲ್ಲ ಬಿಸಿಯಾದ ಅನುಭವ. ಜೀವ ಆರ್ಯ ಆರ್ಯ ಎನ್ನುತ್ತಲೇ ಇದ್ದ. ಈಗ ಇದ್ದೀನಿ ಹೇಳು ಎಂದು ಕೆಲಸದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದರು. ಅವನ ತೋಳುಗಳಲ್ಲಿ ಬಂದಿಯಾಗಿದ್ದ ಕ್ಷಣ ನೆನೆದು ಅವಳ ಒಡಲು ಕಂಪಿಸುತ್ತಿತ್ತು. ಅವಳು ಆರ್ಯ ರೂಮಿಂದ ಕೆಳಗೆ ಬರುತ್ತಿದ್ದವಳ ಮೊಗ ಕೆಂಪು ಕೆಂಪು. ಅಲ್ಲೇ ಇದ್ದ ರಮ್ಯಾ ಮಂಜುಳ ಕಡೆ ಒಮ್ಮೆ ನೋಡಿ ತನ್ನ ರೂಮ್ ಸೇರಿ ಬಾಗಿಲು ಹಾಕಿಕೊಂಡಳು. ರಮ್ಯಾ, ಆರಾಧ್ಯ ಮುಖ ಕೆಂಪಾಗಿತ್ತು ಅಲ್ವಾ? ಮಂಜುಳ ಕೇಳಿದಳು. ಕೆಂಪಾಗಿದೆ ಅಂದರೆ ಮುಗೀತು ನಮ್ಮ ಕತೆ. ರೆಡಿಯಾಗಿ, ಆರಾಧ್ಯ ಆಡಳಿತ ನೋಡಬೇಕು ಹೇಳಿ ತಲೆ ಮೇಲೆ ಕೈ ಹೊತ್ತಳು. ರೂಮಿಗೆ ಬಂದವಳ ಉಸಿರಾಟ ಏರುಪೇರು. ಚೂರು ನೀರು ಕುಡಿದು ಸಮಾಧಾನ ಮಾಡಿಕೊಂಡವಳು ತನ್ನ ಮಾಂಗಲ್ಯದೊಡೆಯನ ಸನಿಹ ಸ್ಪರ್ಶ ಅವಳಲ್ಲಿ ಸಾವಿರ ತರಂಗಗಳ ಮೂಡಿಸಿತ್ತು. ಕತೆ ಮುಂದುವರಿಯುವುದು.